ಕರ್ನಾಟಕದ ಮತದಾರರಿಗೆ ಶಾಕ್ ಕೊಟ್ಟ ಕೇಂದ್ರ ಸರ್ಕಾರ. ಹೌದು ವೀಕ್ಷಕರೇ, ಇನ್ಮೇಲೆ ಶುರುವಾಗ್ತಾ ಇದೆ SIR ತನಿಖೆ. ನಾಳೆಯಿಂದ ನಿಮ್ಮ ಮನೆ ಬಾಗಿಲಿಗೆ ಬರಲಿದ್ದಾರೆ ಅಧಿಕಾರಿಗಳು. ಈ ಒಂದು SIR ತನಿಖೆಯಲ್ಲಿ ನೀವೇನಾದರೂ ಸಿಕ್ಕಾಕಿಕೊಂಡ್ರೆ ನಿಮ್ಮ ವೋಟರ್ ID ಕಂಪ್ಲೀಟ್ ಆಗಿ ಬ್ಯಾನ್ ಆಗಲಿದೆ. ಅಷ್ಟೇ ಅಲ್ಲದೆ ಇನ್ಮೇಲೆ ನಿಮಗೆ ರೇಷನ್ ಕಾರ್ಡ್ ಆಗಿರಲಿ, ಇನ್ನಿತರ ಗೌರ್ಮೆಂಟ್ ಸೌಲಭ್ಯಗಳು ಸಹ ಕಂಪ್ಲೀಟ್ ಆಗಿ ಬ್ಯಾನ್ ಆಗಲಿದೆ ಅಂತಾನೆ ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ಕೇಂದ್ರ ಸರ್ಕಾರದಿಂದ ಇಡೀ ದೇಶದ ಬಡ ಜನರಿಗೆ ಮತ್ತೆ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಸಹ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಇನ್ಮುಂದೆ ಬಡ ಜನರಿಗೆ ಸಿಗೋ ರೇಷನ್ ಅಕ್ಕಿಯ ಗುಣಮಟ್ಟವನ್ನು ಭಾರಿ ಪ್ರಮಾಣದಲ್ಲಿ ಹೆಚ್ಚಿಸಲು ಕೇಂದ್ರ ಸರ್ಕಾರ ಅಂತಿಮ ನಿರ್ಧಾರ ಕೂಡ ಪ್ರಕಟಿಸಿದೆ ಅಂತಾನೆ ಹೇಳ್ಬೋದು. ಹಾಗಾದ್ರೆ ವೀಕ್ಷಕರೇ, ಏನಿದು ನಾಳೆಯಿಂದ ಶುರುವಾಗಲಿರುವ SIR ತನಿಖೆ ಅಸಲಿಕತೆ ಏನು? ಈ ತನಿಖೆಯಲ್ಲಿ ಸಿಕ್ಕಿಬಿದ್ರೆ ನಿಮ್ಮ ವೋಟರ್ ID ನಿಜಕ್ಕೂ ಬ್ಯಾನ್ ಆಗುತ್ತಾ? ಅಧಿಕಾರಿಗಳು ನಿಮ್ಮ ಮನೆಗೆ ಬಂದಾಗ ನೀವು ತಕ್ಷಣ ಮಾಡಬೇಕಾದ ಆ ಒಂದು ಕೆಲಸ ಆದರೂ ಏನು? ಮತ್ತೆ ರೇಷನ್ ಅಕ್ಕಿಯ ಗುಣಮಟ್ಟ ಬದಲಾವಣೆಯಿಂದ ನಿಮಗೆ ಸಿಗುತ್ತಿರುವಂತಹ ಲಾಭಗಳೆಷ್ಟು? ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಒಂದು ಸೆಕೆಂಡ್ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಂತಾನೆ ಹೇಳ್ಬೋದು. ಹಾಗಿದ್ರೆ ವೀಕ್ಷಕರೇ, ಈಗಲೇ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಅಷ್ಟೇ ಅಲ್ಲದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಹಾಗೆ ಈಗ ವಿಡಿಯೋನ ಶುರು ಮಾಡೋಣ. ಹೌದು ವೀಕ್ಷಕರೇ, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇರುವಂಥ ವಿಷಯ ಏನಪ್ಪಾ ಅಂದರೆ SIR ತನಿಖೆ. ಇದು SIR ತನಿಖೆ ಅಂದರೆ ಏನು? ಇದು ಕೇಂದ್ರ ಸರ್ಕಾರ ಕಡ್ಡಾಯವಾಗಿ ಪ್ರತಿಯೊಬ್ಬರ ಮನೆ ಬಾಗಿಲಿಗೆ BLVಗಳು ಹೋಗಿ ಈ ಒಂದು ಪರಿಶೀಲನೆ ಮಾಡಲೇಬೇಕು ಅಂತ ಇಲ್ಲಿ ಕೇಂದ್ರ ಸರ್ಕಾರ ಒಂದು ಮಹತ್ವ ನಿರ್ಧಾರ ಕೂಡ ಮಾಡಿದೆ ಅಂತಲೇ ಹೇಳ್ಬೋದು. ಕೇಂದ್ರ ಸರ್ಕಾರ ಈಗ ದೇಶಾದ್ಯಂತ ಇರೋ ಫೇಕ್ ವೋಟ್ಗಳಿಗೆ ಮತ್ತು ID ಹಗರಣಗಳಿಗೆ ಬ್ರೇಕ್ ಹಾಕೋಕೆ ಈ ಒಂದು ಮಹತ್ವದ SIR ತನಿಖೆಯನ್ನು ನಾಳೆಯಿಂದಲೇ ಅಫಿಷಿಯಲ್ ಆಗಿ ಶುರು ಮಾಡ್ತಾ ಇದೆ ಅಂತಲೇ ಹೇಳ್ಬೋದು. ಇದಕ್ಕೆ ಅಧಿಕಾರಿಗಳು, ವಿಶೇಷ ತಂಡಗಳು ನೇರವಾಗಿ ನಿಮ್ಮ ಮನೆ ಬಾಗಿಲಿಗೆ ಭೇಟಿ ನೀಡಲಿವೆ. ಅಧಿಕಾರಿಗಳು ನಿಮ್ಮ ಮನೆಗೆ ಬಂದಾಗ ಮುಖ್ಯವಾಗಿ ನಿಮ್ಮ ಮನೆಯಲ್ಲಿ ಸದ್ಯಕ್ಕೆ ಎಷ್ಟು ಜನ ಮತದಾರರಿದ್ದಾರೆ, ಅವರೆಲ್ಲರ ವೋಟರ್ ID ಕಾರ್ಡ್ ಒರಿಜಿನಲ್ ಇದೆಯಾ ಇಲ್ವಾ ಅನ್ನೋದನ್ನ ಲೈವ್ ಆಗಿ ಚೆಕ್ ಮಾಡ್ತಾರೆ. ಅದರ ಜೊತೆಗೆ ನಿಮ್ಮ ಆಧಾರ್ ಕಾರ್ಡ್ ಮತ್ತು ವೋಟರ್ ID ಕಾರ್ಡ್ ಪರ್ಫೆಕ್ಟ್ ಆಗಿ ಲಿಂಕ್ ಆಗಿದೆಯಾ ಇಲ್ವಾ ಅನ್ನೋದನ್ನು ಕ್ರಾಸ್ ವೆರಿಫಿಕೇಶನ್ ಕೂಡ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಅಷ್ಟೇ ಅಲ್ಲದೆ ವೀಕ್ಷಕರೇ, ಯಾರಾದರೂ ಒಂದೇ ವ್ಯಕ್ತಿಯ ಹೆಸರನ್ನು ಎರಡು ಬೇರೆ ಬೇರೆ ಊರಿನಲ್ಲಿ ಅಥವಾ ಬೇರೆ ಬೇರೆ ಬೂತ್ಗಳಲ್ಲಿ ವೋಟಿಂಗ್ ಲೀಸ್ಟ್ನಲ್ಲಿ ಇಟ್ಕೊಂಡಿದ್ರೆ ಅಂಥವರ ಹೆಸರನ್ನು ತಕ್ಷಣವೇ ಡಿಲೀಟ್ ಮಾಡೋಕೆ ಲೀಸ್ಟ್ ಕೂಡ ರೆಡಿ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಹಾಗಾಗಿ ಅಧಿಕಾರಿಗಳು ನಿಮ್ಮ ಮನೆಗೆ ಬಂದಾಗ ನಿಮ್ಮ ಸರಿಯಾದ ಒರಿಜಿನಲ್ ದಾಖಲೆಗಳನ್ನ ತೋರಿಸಿ ಈ ಒಂದು SIR ತನಿಖೆಗೆ ಪಕ್ಕಾ ಸಹಕರಿಸಬೇಕಾಗುತ್ತೆ ಅಂತಾನೆ ಹೇಳ್ಬೋದು. ಅಷ್ಟೇ ಅಲ್ಲದೆ ವೀಕ್ಷಕರೇ, ಒಂದು ವೇಳೆ ನೀವೇನಾದರೂ ಇಲ್ಲಿ ತಪ್ಪು ದಾಖಲೆಗಳನ್ನು ಮತ್ತೆ ತಪ್ಪು ಮಾಹಿತಿ ಏನಾದರೂ ಕೊಟ್ಟರೆ ನಿಮ್ಮ ಹೆಸರು ವೋಟರ್ ಲೀಸ್ಟ್ನಿಂದ ಶಾಶ್ವತವಾಗಿ ಕಟ್ ಆಗೋ ಆತಂಕ ಕೂಡ ಇರುತ್ತೆ ಅಂತಾನೆ ಹೇಳ್ಬೋದು. ಅಷ್ಟೇ ಅಲ್ಲದೆ ನೆನಪಿರಲಿ, ಈ ಒಂದು ಲೀಸ್ಟ್ನಲ್ಲಿ ನಿಮ್ಮ ಹೆಸರು ಕಂಪ್ಲೀಟ್ ಆಗಿ ಬ್ಯಾನ್ ಆಯಿತು ಅಂದರೆ ನಿಮಗೆ ಸರ್ಕಾರದಿಂದ ಸಿಗುವಂತಹ ಪ್ರತಿಯೊಂದು ಸೌಲಭ್ಯ ಕೂಡ ಕ್ಯಾನ್ಸಲ್ ಆಗುತ್ತೆ. ಅಷ್ಟೇ ಅಲ್ಲದೆ ನಿಮಗೆ ಗೃಹಲಕ್ಷ್ಮಿ ಆಗಿರ್ಬೋದು, ರೇಷನ್ ಕಾರ್ಡಿಂದ ಬರುವಂಥ ಅಕ್ಕಿ ಆಗಿರ್ಬೋದು, ಕೇಂದ್ರ ಸರ್ಕಾರದಿಂದ ಬರುವಂತಹ ಪ್ರತಿಯೊಂದು ಯೋಜನೆಗಳ ಹಣ ಕೂಡ ಇನ್ಮೇಲೆ ಕಂಪ್ಲೀಟ್ ಆಗಿ ಬ್ಯಾನ್ ಆಗುತ್ತೆ ಅಂತಾನೆ ಹೇಳ್ಬೋದು. ನೆನಪಿರಲಿ ವೀಕ್ಷಕರೇ, ಪ್ರತಿಯೊಬ್ಬರು ಕೂಡ ಈ ಒಂದು SIR ತನಿಖೆ ಬಗ್ಗೆ ಸ್ವಲ್ಪ ನಿಗಾ ವಹಿಸಿ. ಅಷ್ಟೇ ಅಲ್ಲದೆ ಅಧಿಕಾರಿಗಳು ಬಂದಾಗ ಸರಿಯಾದ ಮಾಹಿತಿಯನ್ನು ಕೊಡೋದು ತುಂಬಾ ಒಳ್ಳೆಯದು. ಹಾಗಿದ್ರೆ ಈಗಾಗಲೇ ಕೆಲವೊಂದಿಷ್ಟು ಊರುಗಳಲ್ಲಿ ಈ ಒಂದು SIR ತನಿಖೆ ಕೂಡ ಶುರು ಆಗಿದೆ. ಹಾಗಿದ್ರೆ ನಿಮ್ಮ ಒಂದು ಊರಿನಲ್ಲಿ ಈ ಒಂದು SIR ತನಿಖೆ ಶುರು ಆಗಿದೆಯಾ ಇಲ್ವಾ? ಸರ್ಕಾರದ ಈ ಒಂದು ನಿರ್ಧಾರ ಸರಿ ಇದೆಯಾ ಇಲ್ವಾ? ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮುಖಾಂತರ ತಿಳಿಸಿ. ಇನ್ನು ಎರಡನೇ ನ್ಯೂಸ್ ನೋಡೋದಾದ್ರೆ, ಕೇಂದ್ರ ಸರ್ಕಾರದಿಂದ ಬಡ ಜನರಿಗೆ ಹಾಗೂ ರೈತ ಬಾಂಧವರಿಗೆ ಕೇಂದ್ರ ಸರ್ಕಾರ ಒಂದು ಭರ್ಜರಿ ಗುಡ್ ನ್ಯೂಸ್ ಸಹ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಏನಪ್ಪಾ ಅಂದ್ರೆ, ಯಾರೆಲ್ಲ ರೇಷನ್ ಕಾರ್ಡ್ ನ ಹೊಂದಿದ್ದೀರೋ ಮತ್ತೆ ಪ್ರತಿ ತಿಂಗಳು ರೇಷನ್ ನ ಪಡಿತಾ ಇದ್ದೀರೋ ಅವರಿಗೊಂದು ಬಿಗ್ ರಿಲೀಫ್ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಯಾಕಪ್ಪ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ರೇಷನ್ ಅಂಗಡಿಯಲ್ಲಿ ಸಿಗ್ತಾ ಇರುವಂತ ಅಕ್ಕಿಯಲ್ಲಿ ಕಳಪೆ ಆಗ್ತಾ ಇದೆ, ಕಲ್ಲು ಕಸ ಇನ್ನಿತರ ವಸ್ತುಗಳು ಸಿಗ್ತಾ ಇದಾವೆ. ಅನ್ನ ಮಾಡಕ್ಕೆ ಆಗಲ್ಲ ಅಂತ ಜನ ಸಖತ್ ಕಂಪ್ಲೇಂಟ್ ಕೂಡ ಮಾಡಿದ್ರು ಅಂತಾನೆ ಹೇಳ್ಬೋದು. ಇದನ್ನ ಈಗ ಗಂಭೀರವಾಗಿ ತಗೊಂಡಿರುವಂತ ಕೇಂದ್ರ ಸರ್ಕಾರ ಇನ್ಮುಂದೆ ಅಕ್ಕಿ ಕ್ವಾಲಿಟಿಯನ್ನು ಭಾರಿ ಪ್ರಮಾಣದಲ್ಲಿ ಹೆಚ್ಚಿಸೋಕೆ ಈಗ ಒಂದು ದೊಡ್ಡ ನಿರ್ಧಾರ ಕೂಡ ತಗೊಂಡಿದೆ ಅಂತಾನೆ ಹೇಳ್ಬೋದು. ಇನ್ಮುಂದೆ ಜನಸಾಮಾನ್ಯರ ಆರೋಗ್ಯ ದೃಷ್ಟಿಯಿಂದ ವಿಟಮಿನ್ B12, ಫೋಲಿಕ್ ಆಸಿಡ್ ಮತ್ತು ಐರನ್ ಅಂಶ ಇರುವಂತ ಪೌಷ್ಟಿಕಾಂಶಯುಕ್ತ ಅಕ್ಕಿಯನ್ನೇ ವಿತರಣೆ ಮಾಡ್ತಾರೆ. ಈ ಹೊಸ ಕ್ವಾಲಿಟಿ ಅಕ್ಕಿ ನಾಳೆಯಿಂದಲೇ ಎಲ್ಲಾ ರೇಷನ್ ಡಿಪಾರ್ಟ್ಮೆಂಟ್ಗಳಿಗೆ ಸಪರೇಟ್ ಆಗೋಕೆ ಶುರುವಾಗಿದೆ ಅಂತಾನೆ ಹೇಳ್ಬೋದು. ಇನ್ಮೇಲೆ ಬಡವರಿಗೂ ಪಕ್ಕಾ ಕ್ವಾಲಿಟಿ ಊಟ ಸಿಗಲಿ ಅಂತ ಕೇಂದ್ರ ಸರ್ಕಾರ ಒಂದು ಮಹತ್ವ ನಿರ್ಧಾರ ಕೂಡ ತಗೊಂಡಿದೆ ಅಂತಾನೆ ಹೇಳ್ಬೋದು. ಈ ಒಂದು ವಿಷಯದ ಬಗ್ಗೆ ಕೇಂದ್ರ ಸರ್ಕಾರ ತಗೊಂಡಿರುವ ನಿರ್ಧಾರದ ಬಗ್ಗೆ ನಿಮ್ಮ ಅನಿಸಿಕೆ ಏನು? ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ನೋಡಿದ್ರಲ್ಲ ವೀಕ್ಷಕರೇ, ಕೇಂದ್ರ ಸರ್ಕಾರದ ಒಂದೇ ಬಾರಿಗೆ ತಂದಿರುವಂಥ ಈ ಒಂದು ಹೊಸ SIR ತನಿಖೆ ಮತ್ತೆ ರೇಷನ್ ಅಕ್ಕಿಯ ಹೊಸ ನಿಯಮದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಈ ತನಿಖೆಯಿಂದ ಫೇಕ್ ವೋಟರ್ಸ್ಗಳಿಗೆ ಬ್ರೇಕ್ ಬೀಳುತ್ತಾ ಇಲ್ವಾ ಅನ್ನೋದನ್ನ ಕೆಳಗಡೆ ತಪ್ಪದೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ದಯವಿಟ್ಟು ಈ ಒಂದು ವಿಡಿಯೋ ಇಷ್ಟವಾದ ಲೈಕ್ ಮಾಡಿ, ಅಷ್ಟೇ ಅಲ್ಲದೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇದೇ ರೀತಿ ಹೊಸ ಅಪ್ಡೇಟ್ಗಾಗಿ ನಮ್ಮ ಯೋಜನಾ ಲೋಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಹೊಸ ಒಂದು ವಿಡಿಯೋದಲ್ಲಿ ಅಂತ ಹೇಳ್ತಾ ಧನ್ಯವಾದಗಳು.